ಕಂಬಳ ನೋಡ್ಬೇಕು ಸರ್, ಕರಾವಳಿ ನೋಡ್ಬೇಕು ಅಂದ್ರೆ ಬಂದ್ ನಾವು. ಸರ್ ನಮಸ್ತೆ. ನಮಸ್ತೆ ಸರ್, ಧರಣೇಶ್ ನಾನು ಫ್ಯಾಮಿಲಿ ಸಮೇತ ಇವತ್ತು ನಾವು ಅಪರೂಪ ಬರೋದು ಫಿಲಮ್ಗೆ, ಹಾಗಾಗಿ ನೋಡ್ಬೇಕು ಅಂತ ಬಂದು. ಫಿಲಮು ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್, ಡೈರೆಕ್ಷನ್ ಚೆನ್ನಾಗಿದೆ. ಬಟ್ ನಾವು ನೋಡಿದಾಗೆ ನಮ್ಮ ಹೀರೋದು ಇನ್ನೊಂದ್ ಸ್ವಲ್ಪ ಬೇಕಿತ್ತು, ಪ್ರಜ್ವಲ್ ಅವ್ರದ್ದು ಬೇಕಿತ್ತು. ಇನ್ನೊಂದ್ ಸ್ವಲ್ಪ ಅವ್ರ ಅಪೇಕ್ಷೆ ಪಡ್ತಾ ಇದೀವಿ ನಾವು. ನೆಕ್ಸ್ಟ್ ಇನ್ನ ಇವ್ರದ್ದು ಮಾತ್ರ ತುಂಬಾ ಚೆನ್ನಾಗಿದೆ ಫಿಲಮ್. ತುಂಬಾ ರಾಜ್ಬೀರ್ ಶೆಟ್ಟಿ ಇದು ಚೆನ್ನಾಗಿದೆ. ಮಹಾಬಲ ಮಿತ್ರ ತುಂಬಾ ಚೆನ್ನಾಗಿದೆ ಸರ್. ಕ್ಯಾರೆಕ್ಟರ್ ಅವರು ಎಂಡಿಗರು ಎಂಡಿಗರು ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಕೊಡ್ತದೆ. ಕಂಬಳ ನೋಡ್ಬೇಕು ಸರ್, ಕರಾವಳಿ ನೋಡ್ಬೇಕು ಅಂದ್ರೆ ಬಂದ್ ನಾವು. ಕರಾವಳಿ ಹೇಗಿದೆ ನಮ್ಗೆ ಗೊತ್ತಿಲ್ಲ, ನಾವೆಂದು ಹೋಗಿ ನೋಡಕ್ ಆಗಿಲ್ಲ. ಬಟ್ ಇಲ್ಲಿ ನೋಡಿದ್ವಿ, ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಖುಷಿ ಆಯ್ತು. ಬಟ್ ಪ್ರಜ್ವಲ್ ಇನ್ನೂ ನಿರೀಕ್ಷೆ ಇತ್ತು ನಮ್ಮದು. ಬಿಡಿ ಸರ್, ಕಂಬಳ 2 ಬಂದ್ರೆ ಇರ್ಬೋದು, ಖಂಡಿತ ಇರ್ಬೋದು ಸರ್. ಏನಾರ ಕ್ಲೂ ಕೊಟ್ಟಿದ್ದೀರಾ? ಸೊ ಇಲ್ಲ, ಆತರ ಇನ್ಕ್ಲೂಡ್ ಕೊಟ್ಟೆ ಫಿಲಮ್ ಅಲ್ಲಿ. ಬಟ್ ಸ್ಟೋರಿ ಈಗ ಈ ತರ ಆಗಬಹುದು, ಕಂಬಳದಲ್ಲಿ ಈ ತರ ನಡೀತವೆ ರಾಜಕೀಯಗಳು, ಅದ್ರಲ್ಲೂ ನಡೀತವೆ ನೋಡಿ. ಇಲ್ಲಿ ನಾವು ರಾಜಕೀಯ ನೋಡ್ತೀವಿ, ಅಲ್ಲಿ ರಾಜಕೀಯ ನಡೀತದೆ. ನಾನು ಒಂದು ಇದಕ್ಕೋಸ್ಕರ, ಚೇರ್ಗೋಸ್ಕರ ತುಂಬಾ ಖುಷಿ ಕೊಡುತ್ತೆ ಸರ್. ನಿನಗೇನ್ ಇಷ್ಟ ನಮ್ಮ ಎಲ್ಲ ಇಷ್ಟ ಆಯ್ತು. ಕಂಬಳ ನೋಡಿದ್ಯಾ? ರಿಯಲ್ ಆಗಿ ಕಂಬಳ ನೋಡಿದ್ಯಾ ಎಲ್ಲಾದ್ರೂ? ಇಲ್ವಾ? ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಿನಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಿಮಗೆ ಇಷ್ಟ ಆಗ್ಬೇಕು ಮೇನು, ಯಾಕಂದ್ರೆ ಮಕ್ಕಳಿಗೆ ಇಷ್ಟ, ಯಾಕಂದ್ರೆ ಫ್ಯಾಮಿಲಿಗೆ ಇಷ್ಟ ಆಯ್ತಂದ್ರೆ ಸಿನಿಮಾ ಇಷ್ಟ ಆದಂಗೆ. ಮೇಡಮ್, ನಿಮಗೆ ಏನ್ ಅನ್ನಿಸ್ತು ಸಿನಿಮಾ? ತುಂಬಾ ಚೆನ್ನಾಗಿದೆ, ನೋಡ್ಬೋದು. ನಿಮಗೆ ಕಂಬಳ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಹಾಗೆ ಎಲ್ರು ಹೇಗೆ ಆಕ್ಟ್ ಮಾಡಿದ್ದಾರೆ? ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ. ಗುರುದತ್ ಗಣಿಗ ಅವರ 2ನೇ ಡೈರೆಕ್ಷನ್. ಇದಕ್ಕೂ ಮೊದಲು ಅವರು ಅಂಬಿ ನಿಮ್ಗೆ ವಯಸ್ಸಾಯ್ತಲ್ಲ ಅಂತೇಳಿ ಅಂಬರೀಶ್ ಅವರಿಗೆ ಡೈರೆಕ್ಷನ್ ಮಾಡಿದ್ರು. ಇದು 2ನೇ ಸಿನಿಮಾ. ಇದು ಎಂಗೇಜ್ ಯುವ ನಿರ್ದೇಶಕ. ಬೆಳಿಬೇಕು ಸರ್, ಬೆಳಿಬೇಕು. ನಮ್ಮ ಕನ್ನಡ ಮೂವಿ ಬರ್ಬೇಕು. ಆಲ್ಮೋಸ್ಟ್ ಡಬ್ಬಿ ಮೂವಿ ಹೋಗ್ತಾ ಇದೀವಿ, ಇದರಲ್ಲಿ ಕನ್ನಡ ಫಿಲಂ ಬರ್ತಾನೆ ಇಲ್ಲ, ಹಾಗಾಗಿ ಹೋಗ್ತಾ ಇದೀವಿ. ಫ್ಯಾಮಿಲಿ ಜೊತೆ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಫಿಲಂ, ನೋಡ್ಬೇಕು. ಚೆನ್ನಾಗಿದೆ, ನೋಡ್ಬೋದು. ಬೆಸ್ಟ್ ಆಫ್ ಲಕ್. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಿ ಪ್ರೇಕ್ಷಕರಿಗೆ ಥಿಯೇಟರ್ ಬರೋ ರೀತಿ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿರಲ್ವಾ, ನಮ್ಮ ತುಮಕೂರಿನಲ್ಲಿ 3ನೇ ದಿನ ಕೂಡ ಯಶಸ್ವಿಯಾಗಿ ಕರಾವಳಿ ಸಿನಿಮಾ ನಮ್ಮ ತುಮಕೂರಿನ ಗಾಯತ್ರಿ ಥಿಯೇಟರ್ ಅಲ್ಲಿ ಪ್ರದರ್ಶನಗೊಳ್ತಾ ಇದೆ. ನಮ್ಮ ಕರಾವಳಿ ಟೀಮ್ಗೆ ಮತ್ತೊಮ್ಮೆ ನಾನು ಶುಭ ಕೋರ್ತೀನಿ. ಹಾಗೆ ನಮ್ಮ ಗುರುರಾಯರ ಅನುಗ್ರಹ ಈ ಕರಾವಳಿ ಟೀಮ್ ಅಲ್ಲಿ ಇರ್ಲಿ. ಇವತ್ತು ತುಮಕೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಫಸ್ಟ್ ಶೋ ಫುಲ್ ಆಗಿತ್ತು. ಈಗ ಸೆಕೆಂಡ್ ಶೋಗೆ ಮತ್ತೆ ಜನ ಬರ್ತಿದ್ದಾರೆ. ಈ ಒಂದು ಸಿನಿಮಾ ಹೀಗೆ ಯಶಸ್ವಿಯಾಗಿ ಪ್ರದರ್ಶನವಾಗ್ಲಿ ಅಂತ ಮತ್ತೊಮ್ಮೆ ಶುಭ ಕೋರ್ತೀನಿ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ. ಧನ್ಯವಾದಗಳು.